ಮತ್ತೊಂದು ವಿಶೇಷ ತಳಿಯ ಕಲ್ಲಂಗಡಿ ಹಣ್ಣನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಸ್ವಿಟ್ಜರ್ಲ್ಯಾಂಡಿಂದ ಇದರ ಒಂದು ಬೀಜವನ್ನ ಇಲ್ಲಿಗೆ ತರಿಸಿ ಅವರ ಸ್ನೇಹಿತರ ಮೂಲಕ ತರಿಸಿ ತುಂಬಾನೇ ಟೇಸ್ಟ್ ಉಂಟಂತೆ. ಈಗ ನಾವು ಮಾರುಕಟ್ಟೆಯಲ್ಲಿ ಕಂಡುಬರುವ ಮಾಮೂಲಾಗಿ ಕಂಡುಬರುವಂಥ ಒಂದು ಟೈಗರ್ ಬ್ರ್ಯಾಂಡ್ ಅಂದರೆ ಇದು ಭಾಳಷ್ಟು ಜಂಬೋ ಸೈಜಲ್ಲಿದೆ. ಇದು ಭಾಳ ದೊಡ್ಡ ಗಾತ್ರದಲ್ಲಿ ಬೆಳೀತದೆ. ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಎಲ್ಲ ಕಡೆ ಕಂಡುಬರುವಂತಹ ಈ ಒಂದು ಕಲ್ಲಂಗಡಿ ಹಣ್ಣು, ಇದನ್ನು ಕೂಡ ರವಿ ಶೇರಿಗಾರ್ ಅವರು ಅವರ ಈ ಗದ್ದೆಯಲ್ಲಿ ಬೆಳೀತಾ ಇದ್ದಾರೆ. ಬನ್ನಿ ನೋಡುವ ಇದು ಯಾವ ರೀತಿಯಲ್ಲಿ ಕಾಣ್ತದೆ ಅಂತೇಳಿ ನೋಡೋಣ. ಮತ್ತೊಂದು ವಿಶೇಷ ತಳಿಯ ಕಲ್ಲಂಗಡಿ ಹಣ್ಣನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದನ್ನು ಈ ಬಾರಿ ಪ್ರಯೋಗಾತ್ಮಕವಾಗಿ ರವಿ ಶೇರಿಗಾರ ಮಟ್ಟು ಅವರು ಈ ಮಟ್ಟು ಭಾಗದ ಬಯಲು ಭಾಗದ ಇವರ ಗದ್ದೆಯಲ್ಲಿ ಬೆಳೆದಿದ್ದಾರೆ. ಇದರ ಬೀಜವನ್ನು ವಿಶೇಷವಾಗಿ ವಿದೇಶದಿಂದ ಅಂದರೆ ಸ್ವಿಟ್ಜರ್ಲ್ಯಾಂಡಿಂದ ಇದರ ಒಂದು ಬೀಜವನ್ನು ಇಲ್ಲಿಗೆ ತರಿಸಿ ಅವರ ಸ್ನೇಹಿತರ ಮೂಲಕ ತರಿಸಿ ಈ ಭಾಗದಲ್ಲಿ ಅವರ ಗದ್ದೆಯಲ್ಲಿ ಇದನ್ನು ಪ್ರಯೋಗಾತ್ಮಕವಾಗಿ ಮಾಡಲಿಕ್ಕೆ ಒಂದು 15 ಸೆನ್ಸ್ ವ್ಯಾಪ್ತಿಯಲ್ಲಿ ಇದನ್ನು ಬೆಳೆದಿದ್ದಾರೆ. ಈಗ ನೀವು ಈ ಬಾರಿ ಹೊಸದಾಗಿ ಸ್ವಿಟ್ಜರ್ಲ್ಯಾಂಡಿನಿಂದ ನಿಮ್ಮ ಸ್ನೇಹಿತನ ಮೂಲಕ ತರಿಸಿದ ಬೀಜವನ್ನು ಬಳಸಿಕೊಂಡು ಕಲ್ಲಂಗಡಿ ಹಣ್ಣನ್ನು ಬೆಳೆದಿದ್ದೇನೆ ಅಂತ ಹೇಳಿದ್ರಿ. ಇದರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದಾ? ನನಗೆ ನನ್ನ ಮಿತ್ರರು ಹೇಳುವ ಪ್ರಕಾರ ಇದು ಬೀಜದ ಭಾಗ ಒಂದು ಪಿಂಕ್ ಕಲರ್ ಆಗಿ ಬರ್ತದೆ. ತುಂಬಾನೇ ಟೇಸ್ಟ್ ಉಂಟಂತೆ. ಕೆಲವಾರು ಹಣ್ಣುಗಳನ್ನು ಕೊಂಡೋಗ್ತಾರೆ ಅವರು, ಪ್ರತಿ ವರ್ಷನೂ ಅಲ್ಲಿಗೆ ಸ್ವಿಟ್ಜರ್ಲ್ಯಾಂಡ್ಗೆ ಕೊಂಡೋಗ್ತಾರೆ. ಹೌದು. ಹಾಗಾದ್ರೆ ಮಟ್ಟು ಗದ್ದೆಯಲ್ಲಿ ರವೆಣ್ಣೆ ಬೆಳೆಯುವ ಕಲ್ಲಂಗಡಿ ಹಣ್ಣು ಸ್ವಿಟ್ಜರ್ಲ್ಯಾಂಡಿಗೆ ತಲುಪ್ತಾ ಇದೆ. ಆ ಲೆಕ್ಕದಲ್ಲಿ ದೇಶ ವಿದೇಶಗಳಿಗೂ ಇವರ ಈ ನಮ್ಮ ಮಟ್ಟು ಭಾಗದ ಬಯಲು ಗದ್ದೆಯಲ್ಲಿ ಬೆಳೆಯುವಂಥ ರವೆಣ್ಣೆ ಬೆಳೆದಂಥ ಕಲ್ಲಂಗಡಿ ಹಣ್ಣು ಅಷ್ಟು ರುಚಿಯಾಗಿರುವುದರಿಂದ ಅಷ್ಟು ಜಗದಗಲಕ್ಕೆ ವ್ಯಾಪಿಸಿದೆ. ಅಲ್ಲಿಯ ಮಣ್ಣಿನ ಫಲವತ್ತತೆ ಆಗ್ಲಿ, ಆದ್ರೂ ವಾತಾವರಣದ ವ್ಯತ್ಯಾಸ ಆಗ್ಲಿ, ಆದ್ರೂ ಬರುವ ವರ್ಷಕ್ಕೆ ಅದು ಯಾವ ರೀತಿ ಆಗ್ತದೆ ಅಂತ ನೋಡ್ಬೇಕು. ನಾನು ಮಾಡಿ ಸಿದ್ಧ ಅಂತ ನನ್ನ ಮನಸ್ಸಲ್ಲಿ ಉಂಟು. ಈ ಕಲ್ಲಂಗಡಿ ಹಣ್ಣನ್ನು ತಿನ್ನುವಾಗ ಬಾಯಲ್ಲೂ ನೀರಿರುತ್ತದೆ ಮತ್ತು ಈ ಕಲ್ಲಂಗಡಿ ಹಣ್ಣಿನಲ್ಲೂ ನೀರಿನ ಪ್ರಮಾಣ ಜಾಸ್ತಿಯಾಗಿ ತಿನ್ನುವವರಿಗೆ ರುಚಿಯನ್ನ ನೀಡ್ತದೆ ಅಂತೇಳಿ ಅವರು ರವಿ ಅಣ್ಣ ಅವರು ಹೇಳ್ತಾ ಇದ್ದಾರೆ. ಈ ನಡುವಿನ ಭಾಗ ಈಗ ಬೀಜಮಯವಾಗಿ ಇದೆ. ನಮ್ದೇನು ಸೌತೆ ಅಥವಾ ಈ ತರಕಾರಿಗಳ ಬೀಜದಂತೆಯೇ ಇದು ಕಂಡು ಬರ್ತಾ ಇದೆ. ಸ್ವಿಟ್ಜರ್ಲ್ಯಾಂಡಿನ ಒಂದು ಸವಿರುಚಿಯಾದ ಕಲ್ಲಂಗಡಿ ಹಣ್ಣನ್ನು ನಮ್ಮ ಭರತ ಭೂಮಿಯ ಅದು ಮಟ್ಟು ಭಾಗದ ಉಡುಪಿ ಜಿಲ್ಲೆಯ ಮಂಗಳೂರು ಜಿಲ್ಲೆಯ ಪರಿಸರದ ಜನತೆಗೆ ಸ್ವಿಟ್ಜರ್ಲ್ಯಾಂಡಿನ ಕಲ್ಲಂಗಡಿ ಹಣ್ಣಿನ ಸವಿರುಚಿಯನ್ನು ಮುಂದಿನ ಸಾಲಿನಲ್ಲಿ ಖಂಡಿತವಾಗಿಯೂ ನಾನು ಯಶಸ್ವಿಯಾಗಿ ನಡೆಸಿ ಅದರ ಸವಿಯನ್ನು ಉಣಿಸ್ತೇನೆ ಅನ್ನುವಂಥ ಒಂದು ಅದು ಯಶಸ್ವಿಯಾಗಿ ನಡೆಸಿ ಶತಸಿದ್ಧವಾಗಿ ನಾನು ಇದನ್ನು ಬೆಳಿತೇನೆ ಅಂತೇಳಿ ಇವರು ರವಿಯಣ್ಣ ಅವರು ವೀಕ್ಷಕರಿಗೆ ಭರವಸೆಯನ್ನು ನೀಡ್ತಾ ಇದ್ದಾರೆ.